ಸಾಕಷ್ಟು ಜನ ಅಂದ್ರೆ ನಮ್ಮ ರೂಡ್ ಶೆಟ್ 1998ರಾಗ ಈ ರೂಡ್ ಶೆಟ್ನೊಳಗೆ ನಾನು ಟ್ರೈನಿಂಗ್ ಪಡೆದೀನಿ. 1998ರಾಗ ಈ ರೂಡ್ ಶೆಟ್ನೊಳಗ ಇದು ರೂಡ್ ಶೆಟ್ ಇಬ್ರಾಹಿಂಪುರ ಗೇಟಿಗಿತ್ತವ. ಅವಾಗ ಟ್ರೈನಿಂಗ್ ಪಡೆದು ಹೊರಗೆ ಬಂದು ಆಮೇಲೆ ನಾನು ಒಂದು ಸಂಸ್ಥೆ ಒಳಗೆ ಕೆಲ್ಸಕ್ಕೆ ಹೋದ್ರೆ ನಮ್ಮ ಓಣಿಯವರೆಲ್ಲ ಹಾಸ್ಯ ಮಾಡಿ ನಾಕ್ತಾರೆ ನನಗೆ, ಈಕೆ ಏನು ಕೆಲ್ಸಕ್ಕೆ ಹೋಗ್ತಾಳೆ, ಇಂಥ ಗಂಡ 2 ಮಕ್ಕಳು ಬಿಟ್ಟು ಏನು ಕೆಲ್ಸಕ್ಕೆ ಹೋಗ್ತಾಳೆ. ನನಗೆ ಹೇಳ್ಬೇಕಂದ್ರೆ ನನಗೆ ಬರ್ಯಾಕ ಬರ್ತಿರ್ಲಿಲ್ಲ. ಅವಾಗ ಹೇಳ್ಬೇಕಂದ್ರೆ ನನಗೆ ಬರ್ಯಾಕೆ ಬರ್ತಿರ್ಲಿಲ್ಲ. ಅಂಥದ್ರೊಳಗೆ ಕೆಲಸ ಮಾಡಿ ನಾನು ಇದು ಮಾಡ್ಕೊಂಡಾಗ ಈಗ ಒಂದು ಮಹಿಳೆಯಾಗಿ ಗುರುತಿಸ್ಬೇಕಂದ್ರೆ ನನ್ನ ಸಮಾಜದೊಳಗೆ ಯಾರೇ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿದ್ರು ನೀನು ಬಾರ ಅನ್ನುವ ಮಟ್ಟಿಗೆ ಅದಾರ ಅವ್ರ ಸಂಸ್ಥೆ. ನಾನು ಸಂಸ್ಥೆ ಕಟ್ಕೊಂಡಿದ್ದೀನಿ. ಆಮೇಲೆ ನಾನು ನನ್ನ ಕೈ ಕೆಳಗೆ 10 ಜನರಿಗೆ ಕೆಲಸಕ್ಕೆ ಇಟ್ಕೊಂಡು ಸ್ವಯಂ ಉದ್ಯೋಗ ಮಾಡ್ತೀನಿ. ಅಂದರೆ ನೌಕರಿ ಅಂದರೆ ನಾನು ತಿಳ್ಕೊಂಡಾಗ ಈ ಇದಕ್ಕೆ ಬಂದಮೇಲೆ ಗೊತ್ತಾಯ್ತು ರೂಡ್ ಶೆಟ್ಟಿ ನೌಕರಿ ಅಂದರೆ ನಮ್ಮೊಬ್ಬರಿಗೆ ಸೀಮಿತ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಒಬ್ಬರಿಗೆ ಸೀಮಿತ. ಸ್ವಯಂ ಉದ್ಯೋಗ ಅಂದರೆ ನಮ್ಮ ಇಡೀ ಕುಟುಂಬ ಬರ್ತದೆ, ಅಕ್ಕಪಕ್ಕದವ್ರ ಮನೆಯವ್ರು ಬರ್ತಾರೆ. ಅದು ಅಲ್ಲದೆ ನಮ್ಮ ಬೇರೆ ಊರಿದವ್ರು, ನಮ್ಮ ಕನಿಷ್ಠ ಒಂದು 10 ಕಿಲೋಮೀಟರ್ ಹಳ್ಳಿಯವರು ನಮ್ಗೆ ಬಂದು ನಮ್ಮ ಕೂಡ ಅವ್ರು ಕೆಲಸ ಮಾಡ್ಬೋದು. ಆದರೆ ಇದು ನೌಕರಿ ಆ ಥರ ಅಲ್ಲ. ನಾನು ಬರಬೇಕಾ, ನನ್ನ ಮಕ್ಕಳು ಬಿಡಬೇಕಾ, ನನ್ನ ಮನೆ ಬಿಡಬೇಕಾ, ನನ್ನ ರಿಲೇಷನ್ ಬಿಡಬೇಕಾ, ನನ್ನ ಮನೆಯೊಳಗೆ ಸಮಸ್ಯೆ ಇದ್ದರೆ ಅದನ್ನ ಏನು ಮಾಡಲಾರೆ ಇಲ್ಲಿ ನೌಕರಿ ಬರಬೇಕು. ಆದರೆ ಸ್ವಯಂ ಉದ್ಯೋಗ ಏನು ಈ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಇವ್ರು ರೂಡ್ ಶೆಟ್ನವರು, ಇದನ್ನು ನಾವು ಉಪಯೋಗ ಮಾಡಿಕೊಂಡ್ರೆ ಪ್ರತಿಯೊಂದು ಮಹಿಳೆಯರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕನಿಷ್ಠ 10 ಜನರನ್ನು ಕೆಲಸಕ್ಕೆ ಇಟ್ಕೊಂಡು ತಾನು ಒಬ್ಬ ತಾಯಿಯಾಗಿ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋದ್ರೆ ಬಹಳ ಜನರಿಗೆ ಇದು ಸಮಸ್ಯೆ ಅನಿಸೋದಿಲ್ಲ. ಹೇಳ್ಬೇಕಂದ್ರೆ ಬಹಳ ಜನರಿಗೆ ಸಮಸ್ಯೆನೇ ಅನಿಸೋದಿಲ್ಲ. ಯಾಕಂದ್ರೆ ಒಬ್ಬ ತಾಯಿ ಒಂದು ಮಗುಗೆ ಜನ್ಮ ಕೊಟ್ರೆ ಅದೊಂದೇ ಮಗು ಜಾಬ್ ಮಾಡ್ತಾಳಲ್ಲ. ಈಗ ಸಮಾಜದೊಳಗೆ ಮೊದಲು ನಾನು ಈ ಟ್ರೈನಿಂಗ್ ಪಡೆದಾಗ ಎಷ್ಟಿತ್ತು ಅಂದ್ರೆ ಒಂದು ಸಣ್ಣದಾಗಿ ಒಂದು ಬಾಡಿಗೆ ಕಟ್ಟಡದೊಳಗೆ ಟ್ರೈನಿಂಗ್ ಪಡೆದೇವೆ ನಾವು. ಆದರೂ ಅವಾಗ ಹೇಳಿದ್ದೇನೆ ನಮ್ಗೆ ಇನ್ನೂ ತಲೆ ಒಳಗದ. ಯಾವಾಗ 1998ರಾಗ ಹೇಳಿದ್ದು ಇವತ್ತಿಗೂ ತಲೆ ಒಳಗದ. ಅವ್ರು ಹೇಳಿದ್ರು ಒಂದು ತಾಯಿ ಒಂದು ಮಕ್ಕಳನ್ನು ಜಾಬ್ ಮಾಡ್ತಾಳೆ, ಶಾಲೆ ಒಳಗೆ 1000 ಮಕ್ಕಳು ಇರ್ತಾವೆ. ಆಕಿನ್ನೂ ಒಬ್ಬ ತಾಯಿಗೆ ಇರ್ತಾರೆ ಶಿಕ್ಷಕಿ. ಆ 1000 ಮಕ್ಕಳನ್ನೆಲ್ಲ ಮೇಂಟೈನ್ ಮಾಡ್ತಾಳೆ. ಒಂದು ಮಗನಿಗೆ ಏನಾದರೂ ತ್ರಾಸಾದ್ರೆ ಆಕೆ ಏನು ಮಾಡ್ತಾಳೆ, ತನ್ನ ಮಕ್ಕಳಿಗೆ ಆದಷ್ಟು ಕಾಳಜಿ ಮಾಡ್ತಾಳೆ. ಆ ಥರ ರೂಡ್ ಶೆಟ್ ಅದ. ಚಕ್ಲಿ ಮಾಡೋರಂದ್ರೆ ಆಂಧ್ರದವ್ರು. ಇವರು ನೋಡ್ಲಕ್ಕೆ ನಾನು ಸ್ವಲ್ಪ ಕಪ್ಪಿದ್ದೀನಿ, ಆಂಧ್ರದವ್ರು ನನ್ನ ಹೋಲಿಸ್ಕೊಂಡು ಬಿಟ್ರು. ಹೇಳಿದ್ರು ಮಾರ್ಕೆಟ್ನೊಳಗೆ ಹೋದ್ರೆ ನನಗೆ ಯಾರೋನವ್ರು ನೀನು ವಿಜಯಪುರದಕ್ಕೆ ಎಲ್ಲ ಸುಳ್ಳು ಹೇಳ್ತೀನಿ ಅನ್ನೋರು. ನಾನು ಯಾಕೆ ಸುಳ್ಳು ಹೇಳ್ರಿ, ಸುಳ್ಳು ಹೇಳಕ್ಕೆ ಏನು ವ್ಯಾಪಾರ ಮಾಡ್ತಿದ್ರೆ ಮಾಡ್ಲಿಕ್ಕೆ ಬಿಡ್ರಿ ಅಂತಂದ್ರೆ ಹೋದ್ರೆ ಒಂದು ಅಂಗಡಿ ಮಾಡ್ತಿದ್ದೆ. ಮೊದಲು ನಾನು 5 kg ಚಕ್ಲಿ ಮಾಡ್ಬೇಕಾದ್ರೆ ಇಡೀ ಒಂದು ದಿವಸನೇ ತಗೋತಿದ್ದೆ 5 kg. ಇವಾಗ ಅರ್ಧ ಕ್ವಿಂಟಲ್ ಚಕ್ಲಿ ಮಾಡಬೇಕಾದ್ರೂ ಅರ್ಧ ದಿವಸ ಹೋಗ್ತದೆ. ಅಂದರೆ ನಾನು ಒಬ್ಬಕ್ಕೆ ಮಾಡಲ್ಲ, ನಾನು ಕೂಡ 10 ಜನ ಅಂದರೆ ಕೈ ಕೂಡಿದ್ರೆ ಸಾಕಷ್ಟು ಆಗ್ತದೆ. ಹ್ಯಾಂಡ್ ವರ್ಕ್ ಮಾಡ್ತಿದ್ದೆ. ಹ್ಯಾಂಡ್ ವರ್ಕ್ 10 ಜನ ಮಾಡ್ತಿದ್ದೆ. ನಾನು ಒಬ್ಬಾಕಿನೇ ನನ್ನ ಮಗಳು ಬಂದಾಳಿಗೆ ಆಕಿ ಒಬ್ಬಾಕಿ ಹೆಂಗೆ ಮಾಡ್ತಿಲ್ಲ ಅಂದ್ರೆ ಅವ್ರನ್ನೆಲ್ಲರನ್ನೇ ಕರ್ಕೊಂಡು ಮೇಂಟೈನ್ ಮಾಡ್ಕೊಂಡು ಮನೆಯೊಳಗೆ ಮಾಡಾಕಿ ನಾನು ಹೋಗಿ ಮಾರ್ಕೆಟಿಗೆ ಹಾಕಿ ಬರೋದು, ಬೇಕಾದ ವಸ್ತುಗಳನ್ನು ತರೋದು. ಅಂದರೆ ಅದಕ್ಕೆ ಬೇಕಾದ ವಸ್ತುಗಳನ್ನು ತರೋದು, ಒಯ್ದು ಮಾರ್ಕೆಟಿಂಗ್ ಮಾಡಿ ಬರೋದು. ಇವೆರಡು ನನ್ನ ಕೆಲಸ. ಮಿಕ್ಕಿದೆಲ್ಲ ಅವ್ರ ಕೆಲಸ. ಅಂದರೆ ಅವರು ಏನು ಮಾಡ್ತಾ ಇದ್ರು ಅಂದ್ರೆ ಪ್ರತಿಯೊಬ್ಬರಿಗೆ ನಾನು ಎಂಥವ್ರಿಗೆ ಕರ್ಕೊಂಡಿದ್ದೆ ಅಂದರೆ ಸಣ್ಣ ಮಕ್ಕಳಿದ್ದವ್ರಿಗೆ, ಆಮೇಲೆ ಇನ್ನೂ ಮದುವೆ ಆಗದೆ ಇದ್ದವ್ರಿಗೆ, ಶಾಲೆ ಬಿಟ್ಟು ಮಕ್ಕಳಿಗೆ ಅಂಥವ್ರು ಕರ್ಕೊಂಡು ಕೆಲಸ ಅವ್ರಿಗೆ ಉದ್ಯೋಗನೂ ಆಯಿತು, ನಮಗೆ ಹೆಲ್ಪ್ ಆಯ್ತು ಅವರಿಂದ. ಈ ಥರ ಮಾಡಿಕೊಂಡು ನಾನು ಹೆಂಗೆ ಬಂದೀನಿ ಅಂದರೆ ಇವತ್ತು ನಾನು ಒಂದು ಚಪ್ಪರ ಮನೆ ಒಳಗಿದ್ದೆ. ಒಂದು 5 ಪತ್ರಾಸಿದ್ದು ಇವತ್ತು 6 RCC ಬಿಲ್ಡಿಂಗ್ ಮಲ್ಲಿಕಾರ್ಜುನ ಸಂಸ್ಥೆ ಉದ್ಘಾಟನೆ ಮಾಡಿ ಬಂದಾರ. 6 RCC ಬಿಲ್ಡಿಂಗ್ ಹಾಕಿದೀವಿ. ಅಂದರೆ ಸಣ್ಣದಾಗಿ ಯಾವಾಗಾದರೂ ಒಂದು ಬೀಜ ಹಾಕಿದರೆ ಮೊಳಕೆ ಬರೋದು. ಅದನ್ನು ಸಸಿ ಮಾಡಬೇಕಾದ್ರೆ ನಾವು ರಕ್ಷಣೆ ಮಾಡಬೇಕು. ರಕ್ಷಣೆ ಮಾಡಿದರೆ ದೊಡ್ಡ ಮರ ಆಗ್ತದೆ, ಎಷ್ಟೋ ಫಲ ಕೊಡ್ತದೆ, ಎಷ್ಟೋ ಮಂದಿ ನೆರಳು ಕೊಡ್ತದೆ, ಎಷ್ಟೋ ದಿವಸ ಬದುಕ್ತದೆ. ಅದನ್ನು ನಾವು ಮಾಡಬೇಕಾಗ್ಯದ. ನಾವು ಮಾಡಿದರೆ ನಮ್ಮ ಮಕ್ಕಳು ಮಾಡ್ತಾರೆ. ಅದನ್ನು ನಾವು ಕಲ್ಕೊಂಡು ನಮ್ಮ ಮನೆಗೆ ನನಗೆ ಅಷ್ಟೇ ಸೀಮಿತ ಮಾಡಬೇಕು. ಶಾಲೆ ಕಲಿಸಿ 2 ಸಲ ಗೌರ್ಮೆಂಟ್ ನೌಕರಿ ಬಂದ್ರೆ ಬೇಡ ಅನ್ನೋಕ್ಕೆ. ಯಾಕಂದ್ರೆ ನೀನು ಮನ್ಯಾಗ ಮಾಡ್ತೀನಿ, ನಾನು ಮನ್ಯಾಗ ಮಾಡ್ತೀನಿ. ಶೇಂಗಾದ ಹೋಳಿಗೆ ಮಾಡ್ತಾಳೆ, ಚಕ್ಲಿ ಮಾಡ್ತಾಳೆ, ಸಜ್ಜಿ ರೊಟ್ಟಿ ಮಾಡ್ತಾಳೆ, ಜೋಳದ ರೊಟ್ಟಿ ಮಾಡ್ತಾಳೆ, ಒಯ್ದು ಮಾರ್ಕೆಟಿಗೆ ಹಾಕಿ ಬರ್ತಾಳೆ. ಆಕೆ ಮಕ್ಕಳಿಗೆ ಶಾಲೆ ಕಳಿಸಿ ಬರ್ತಾಳೆ, ಕರ್ಕೊಂಡು ಬರ್ತಾಳೆ, ಮತ್ತು ಗಂಡ ಮಕ್ಕಳನ್ನ ನೋಡಿಕೊಂಡು ಮನೆಯೊಳಗೆ ಇರ್ತಾಳೆ.